ರಾಜಕೀಯ ದ್ವೇಷ ಭಾಷಣ ವಿರೋಧ ಬಿಲ್ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಇಲ್ಲ ನಮ್ಮ ಧ್ವನಿಯನ್ನ ಹತ್ತಿಕ್ಕೋಸ್ಕರ ಇದನ್ನ ತರ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಇಲ್ಲ ನಿಮ್ಮನ್ನ ಹಿಡಿತದಲ್ಲಿ ಅಥವಾ ಸರಿದಾರಿಗೆ ತರೋಕ್ಕೋಸ್ಕರ ನಾವು ತರ್ತಾ ಇದ್ದೀವಿ ಅಂತ ಹೇಳಿ ಜೆಡಿಎಸ್ ಅವರು ವಿರೋಧ ಮಾಡ್ತಾ ಇದ್ದಾರೆ, ಆಪ್ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನನ್ನ ಜೊತೆ ವಾಸುದೇವ ಮೂರ್ತಿ ಅವರು ಮಾತಾಡ್ತಾ ಇದ್ರು. ಸರ್, ನಾನು ಈ ಹಿಂದೆ ಒಂದು ಪ್ರಶ್ನೆ ಕೇಳಿದೆ ಸರ್, ಇನ್ನೂ ನಂಗೆ ಉತ್ತರ ಬರಲಿಲ್ಲ. ಈಗ ಆಜಾನ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ಇಟ್ಕೊಂಡು ಯಾರಾದ್ರೂ ಕೇಸ್ಗಳನ್ನ 5 ದಿನಕ್ಕೆ 5 ಸತಿ ಮಾಡಿದ್ರೆ ಇದನ್ನ ಸರ್ಕಾರ ಒಪ್ಪತ್ತಾ ಇಲ್ವಾ ಅಂತ ನೋಡಿ. ಯಾಕಂತ ಹೇಳಿದ್ರೆ ಓರ್ವ ಹಿಂದೂ ಅದನ್ನು ಹೇಳ್ಬಹುದು, ನಾನು 100 ದೇವರನ್ನ ಪೂಜೆ ಮಾಡ್ತಿದ್ದಾನೆ, ನನ್ನೆದುರಿಗೆ ಅವ್ರು ಲಾಹಿಲಾ ಇಲ್ಲಲ್ಲ ಅಂತ ಹೆಂಗೆ ಹೇಳ್ತಾರೆ, ಇದು ನನ್ನ ಭಾವನೆಗಳಿಗೆ ಧಕ್ಕೆ ಉಂಟಲ್ವಾ, ನನ್ನ ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ದಂಗಲ್ವಾ ಅಂತ ಹೇಳಿದ್ರೆ ಆಗ ಸರ್ಕಾರ ಯಾವ ನಡೆ ತಗೊಳ್ಳೋದು? ನೋಡಿ, ಇವಾಗ ನೀವು ಹೇಳ್ತಾ ಇದ್ದೀರಾ, ಇವಾಗ ಅವರು ರೀಸನಲ್ ನೀವು ಅವರು ಕೂಡ ಏನು ಹಿಜಾಬ್ ಹಾಕ್ಕೊಂತಾರೆ, ಅದು ಅವ್ರ ಇಷ್ಟ ಅಲ್ವಾ. ಇವ್ರು ಅದನ್ನ ಹಾಕ್ಬೇಡಿ ಅಂತಾರೆ, ಸರಿನಾ ಸೊಪ್ಪು ಅವ್ರದ್ದೇನೋ ಆಹಾರ ಪದ್ಧತಿ ಇರುತ್ತೆ, ಅದನ್ನು ತಿಂತಾರೆ. ಇವ್ರು ಹೋಗಿ ನುಗ್ಗಿ ಮನೆಗೆ ಅವ್ರನ್ನ ಹೊಡಿತಾರಲ್ಲ, ಅದು ತಪ್ಪಲ್ವಾ? ಯಾರು ಮಾಡಿದ್ದಾರೆ? ಸರಿ, ನೋಡಿ ಯಾರು ಮಾಡಿದ್ದಾರೆ. ನುಗ್ಗಿ ಹೊಡೆಯೋ ವಿಚಾರ ಬರ್ತೀನಿ, ಅದಕ್ಕೆ ಒಂದ್ ನಿಮಿಷ ಕಲ್ಲು ತೂರಾಟ ಹಾಕಬಾರ್ದು ಅನ್ನೋದು, ಯಾಕೆಂದ್ರೆ ರಿಗಿಂಗ್ ಆಫ್ ವೋಟ್ಸ್ ಆಗುತ್ತೆ ಅನ್ನೋದು ಒಂದು ಇರೋದ್ರಿಂದ ಹೇಳೋವಂಥದ್ದು. ಅದು ಬಿಟ್ರೆ ಮುಸಲ್ಮಾನರು ನಮಗೆ ಎಲ್ಲ ನಾವಿದ್ದಂಗೆ ಅವರೂ ಅಲ್ವಾ. ಮತ್ತೆ ಯಾವುದೇ ನುಗ್ಗಿ ಹೊಡಿತಾರೆ ಈ ಥರದ್ದೆಲ್ಲ. ಆಮೇಲೆ ಜೈ ಶ್ರೀರಾಮ್ ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಹೊಡಿತಾರೆ. ಆಮೇಲೆ ಯಾವುದೋ ಒಂದು ಜೈ ಶ್ರೀರಾಮ್ ಒಂದ್ ನಿಮಿಷ ನಾನು ಹೇಳೋರ್ಗೂ ಕೇಳಿ ದಯವಿಟ್ಟು. ಒಂದು ಜಾತ್ರೆನಲ್ಲಿ ಎಲ್ಲಾ ಧರ್ಮದವರು ಕೂಡ ಅಂಗಡಿಗಳು ಇಟ್ಕೊಂತಾರೆ. ಇವರು ಮುಸ್ಲಿಮ್ಸ್ ಅವ್ರು ಇಡಬಾರ್ದು ಅಂತ ಮಾಡ್ತಾರೆ, ಸರಿನಾ? ಅವರು ಈ ದೇಶದ ಪ್ರಜೆ ಅಲ್ವಾ? ಅದು ತಪ್ಪಲ್ವಾ? ಇವ್ರು ಯಾವ ರೀತಿ ತಗೊಂಡೋಗ್ತಾ ಇದ್ದಾರೆ ದೇಶನ. ಆದ್ರೆ ಇವ್ರ ಕಡೆಯವ್ರು ಮಸೀದಿಗೆ ಹೋಗ್ತಾರೆ ಬಿಜೆಪಿಯವರು, ಸರಿ. ಇವ್ರ ಕಡೆಯವ್ರು ಟೋಪಿ ಹಾಕೊಂತಾರೆ, ಸರಿ. ಈ ಟಿಪ್ಪು ಸುಲ್ತಾನ್ ಕತ್ತಿ ಹಿಡ್ಕೊಂತಾರೆ, ಸರಿ, ನಾಯಕರುಗಳು. ಆದ್ರೆ ನಾವುಗಳು ಏನು ಮಾಡ್ಬೋದು, ಟಿಪ್ಪು ಜಯಂತಿ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು, ಏನು ಮಾಡಬಾರ್ದು. ಆದ್ರೆ ಇವರೆಲ್ಲ ಮಾಡ್ಬೋದು. ಪಾಕಿಸ್ತಾನ್ಗೆ ಹೋಗಿ ಬಿರಿಯಾನಿನೂ ತಿನ್ಕೊಬರ್ಬೋದು, ಇನ್ನೊಂದು ಮಾಡ್ಬೋದು. ಈ ಕಡೆ ದನದ ಮಾಂಸ ಅಂತ ಇವರೆಲ್ಲ ಎಷ್ಟು ಗೋಮಾಂಸ ಅಂತಾರೆ. ಇವರ MP-ಗಳೇ ಹೇಳ್ತಾ ಇದ್ದಾರೆ ನಾವು ಸಪ್ಲೈ ಮಾಡ್ತೀವಿ ಅಂತಾರೆ. ಇದೇ ಮುತಾಲಿಕ್ ಅವರು ರೀ ಯಾವ್ದೋ ಒಂದ್ ಮನೆಯಲ್ಲಿರೋಂಥ ಗೋಮಾಂಸ ಹಿಡಿಯಕ್ ಹೋಗ್ತಿರ್ಲ, ಎಕ್ಸ್ಪರ್ಟ್ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ತಡೀರಿ ಅಂತ ಕೂಡ ಮಾಧ್ಯಮದಲ್ಲಿ ಏನ್ ಘಂಟಾಘೋಷವಾಗಿ ಹೇಳಿದ್ರು. ಅವರು ಈ ಹಿಸ್ಟ್ರಿನ ಹಿಡ್ಕೊಂಡು ಯಾರ್ಯಾರು ಗೋಮಾಂಸ ರಫ್ತು ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರಿಗೆ ತಾಕತ್ತಿಲ್ವಾ ಅದನ್ನ ತಡೆಯಕ್ಕೆ? ನಾ ಇದೇ ಪಾಯಿಂಟಿಗೆ ಬರ್ತೀನಿ. ಸೊ ಒಂದು ಕಮ್ಯುನಿಟಿಯನ್ನ ಮಾತ್ರ ನಾವಿಲ್ಲಿ ಗುಂಪು ಮಾಡಿ ಬೆರಳು ಮಾಡಿ ತೋರ್ಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವ್ಯಾವ ಸ್ಟೇಷನ್ಗಳಿಗೆ ಬೆಂಕಿ ಬಿದ್ದಿದೆ, ಎಲ್ಲೆಲ್ಲಿ ಕಲ್ಲು ತೂರಾಟಗಳಾಗಿವೆ, ಅಥವಾ ಮೊನ್ನೆ ಅಷ್ಟೇ ಚಿಕ್ಕಮಗಳೂರಲ್ಲಿ ಏನಾಯ್ತು, ಇದೆಲ್ಲದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ನಿಲುವು ಇದು ಯಾಕೆ ಸಹಿಸಲಾಗದ ತುತ್ತಾಗಿದೆ ಬಿಜೆಪಿಗೆ ಅಂತ ಹೇಳಿದ್ರೆ, ಈ ಪ್ರಚೋದನಾ ಭಾಷಣಗಳಲ್ಲಿ ಎತ್ತಿದ ಕೈ ಇದ್ದದ್ದೇ ಹಿಂದೂ ಸಂಘಟನೆಯವರು, ವಿಶ್ವ ಹಿಂದೂ ಪರಿಷತ್ ಅವರು ಅಂತ ಹೇಳಿ. ಕಾರ್ತಿಕ್ ಅವರೇ, ಯಾವುದೇ ಧರ್ಮದ ಸಂಘಟನೆಗಳು ತಗೊಳ್ಳಿ ಕಾರ್ತಿಕ್ ಅವರೇ, ಅವ್ರ ಧರ್ಮದ ಒಂದು ವ್ಯಾಲ್ಯೂಸ್ ಏನಿರುತ್ತೆ ಅದನ್ನ ಎತ್ತಿಡಿದು ಅದೇ ಸುಪ್ರೀಂ ಅಂತ ಹೇಳ್ತಾರೆ. ಹಿಂದೂ ಧರ್ಮದವ್ರು ಅವ್ರದ್ದು ಹೇಳ್ತಾರೆ, ಕ್ರಿಶ್ಚಿಯನ್ ಧರ್ಮದವ್ರು ಅವ್ರದ್ದು ಹೇಳ್ತಾರೆ, ಇನ್ನೊಬ್ಬರನ್ನ ತೆಗಳೋದು ಸರಿಯೋ, ಇನ್ನೊಬ್ಬರನ್ನ ತೆಗಳೋದು ಕೂಡ ಕರೆಕ್ಟ್ ಆಗಾದ್ರೆ ತೆಗಳೋದಲ್ಲ, ಅವ್ರ ಧರ್ಮದ ಬಗ್ಗೆ ಅವರು ಎತ್ತಿ ಹಿಡಿತಾರೆ ನಿಲುವನ್ನ, ಆಯ್ತಾ? ಬೇರೆ ಧರ್ಮದ ಬಗ್ಗೆ ಯಾರು ಮಾತಾಡಲ್ಲ. ಇದನ್ನ ಏನಕ್ಕೆ ಇದು ಈ ಮಟ್ಟಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದೆ ಅಂತಂದ್ರೆ ಅದಕ್ಕೆ ನೇರ ಹೊಣ ಕಾಂಗ್ರೆಸ್ಸೇ. ಯಾಕೆ ಅಂತಂದ್ರೆ ಇವರು ಮಾಡ್ತಾ ಇರುವಂತಹ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ, ಆಯ್ತಾ, ಒಬ್ಬರಿಗೆ ಬೆಣ್ಣೆ ಒಬ್ಬರಿಗೆ ಸುಣ್ಣ ಕೊಡ್ತಾ ಇದ್ದಾರೆ. ಇದು ಯಾವಾಗ ಸಮಾಜದಲ್ಲಿ ಜಾಸ್ತಿ ಆಗುತ್ತೋ ಜನರಿಗೆ, ನಾಗರಿಕರಿಗೆ ಅನ್ಸತ್ತೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ, ಆಟೋಮೆಟಿಕಲಿ ವಾಯ್ಸ್ ಔಟ್ ಮಾಡಕ್ ಶುರು ಮಾಡ್ತಾರೆ. ನೀವು ಒಂದು ಒಳ್ಳೆಯ ಸರ್ಕಾರ ಆದ್ರೆ, ಜನಪರ ಸರ್ಕಾರ ಆದ್ರೆ, ಜನಪರ ನಾಯಕರಾದ್ರೆ ಎಲ್ಲರಿಗೂ ಬೆಣ್ಣೆ ಕೊಡಿ. ಏನಕ್ಕೆ ಒಂದ್ ಕಣ್ಣಿಗೆ ಬೆಣ್ಣೆ ಕೊಟ್ಟು ಒಂದ್ ಕಣ್ಣಿಗೆ ಸುಣ್ಣ ಬೆಣ್ಣೆ ಕೊಟ್ಟು ಒಂದು ಕಣ್ಣಿಗೆ ಸುಣ್ಣ. ಅಂಡ್ ಇದು ನಾವ್ ಅವಾಗ್ಲಿಂದಾನು ಅಷ್ಟೇ, ಈ ಬಿಲ್ ಏನಿದೆ ಕಾರ್ತಿಕ್, ನಾವ್ ಇದನ್ನ ಬರೀ ಧರ್ಮದ ಆಧಾರದ ಮೇಲೆ ನೋಡ್ತಾ ಇದೀವಿ. ಬಟ್ ಅದಕ್ಕಷ್ಟೇ ಸೀಮಿತವಾಗಿಲ್ಲ ಕಾರ್ತಿಕ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಪೋಸಿಷನ್ ಪಾರ್ಟೀಸ್ಗೂ ಇದರಲ್ಲಿ
ಫ್ರೀಡಮ್ ಕಿತ್ಕೊಂಡಿದ್ದಾರೆ, ಪ್ರೆಸ್ಗೂ ಫ್ರೀಡಮ್ ಕಿತ್ಕೊಂಡಿದ್ದಾರೆ, ಪಬ್ಲಿಕ್ ಪ್ರೋಗ್ರಾಮ್ಸ್ಗೂ ಫ್ರೀಡಮ್ ಕಿತ್ಕೊಂಡಿದ್ದಾರೆ, ಹೋರಾಟಗಳಿಗೂ ಫ್ರೀಡಮ್ ಕಿತ್ಕೊಂಡಿದ್ದಾರೆ. ನಾವು ಎಲ್ಲ ಆಸ್ಪೆಕ್ಟ್ಸ್ ಇಂದಾನು ಇವತ್ತು ಡಿಬೇಟ್ ಮಾಡ್ಬೇಕಾಗತ್ತೆ. ಸೊ ಬರೀ ಧರ್ಮ 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 ಅನ್ನೋದು ಬೇಡ ಅನ್ಸತ್ತೆ ಕಾರ್ತಿಕ್. ಧರ್ಮ ಅನ್ನೋದು ಯಾಕೆ ಬೇಡ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ನಾನು ಅವ್ರ ಹತ್ರ ಮಾತಾಡ್ತಾ ಕೇಳ್ದೆ, ಲಾಹಿ ಲಾಹಿ ಇಲ್ಲದ ಉಲ್ಲೇಖವನ್ನು ಮಾಡಿದೆ. RSS ನ ಗೀತೆ ಏನಿದೆ ಅದು? ನಮಸ್ತೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಇದನ್ನು ಒಪ್ತಾರ ಆಚೆ ಕಮ್ಯುನಿಟಿ? ನಾವು ಹೇಳಿರುವಂತ ಹಿಂದುತ್ವ, ನಾವು ನಂಬಿರುವಂತ ಹಿಂದುತ್ವ, ಇವತ್ತು ಯಾರು ಭಾರತದಲ್ಲಿ ನಮ್ಮ ದೇಶದಲ್ಲಿ ವಾಸ ಆಗಿದಾರಲ್ಲ ಅವರೆಲ್ಲರೂ ಹಿಂದೂಗಳು. ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಭಾರತದಲ್ಲಿ ಇರೋರು ಎಲ್ಲರೂ ಹಿಂದೂಗಳು ಅಂತ ಕನ್ಸಿಡರ್ ಮಾಡಿರೋರು ನಾವು. ಒಂದು ಯೋಜನೆ ಅಲ್ಲ, ಒಂದು ಯೋಜನೆ ಮಾಡಿದ್ರೆ ನರೇಂದ್ರ ಮೋದಿ ಅವರು ಹಿಂದೂ ರಾಷ್ಟ್ರವನ್ನು ನಾನು ನಿರ್ಮಾಣ ಮಾಡ್ತೇನೆ, ಪ್ರಭು ನನಗೆ ಶಕ್ತಿ ಕೊಡು ಅಂತ ಹೇಳಿ ಹೆಂಗ್ ಒಪ್ತೀರಿ? ಹಿಂದೂ ರಾಷ್ಟ್ರ ಇಟ್ಸ್ ಅ ವೇ ಆಫ್ ಲಿವಿಂಗ್, ಹಿಂದೂ ಇಸ್ ಎ ವೇ ಆಫ್ ಲಿವಿಂಗ್ ಅಂತಾನೆ RSS ಹೇಳೋದು. RSS ಹೇಳೋದು ಇಟ್ಸ್ ಅ ವೇ ಆಫ್ ಲಿವಿಂಗ್ ಅಂತ ಅಂದ್ಬಿಟ್ಟು. ಆಯ್ತಾ, ನಾವು ಯಾವುದೇ ಒಂದು ಯೋಜನೆ ಮಾಡಿದ್ರು ಬರೀ ಒಂದು ಕೋಮಿಗೆ ಒಂದು ಜಾತಿಗೆ ಅಂತ ನಾವು ಮಾಡಲ್ಲ. ನರೇಂದ್ರ ಮೋದಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಬೊಮ್ಮಾಯಿ ಅವರಾಗ್ಲಿ, ಯಾರೇ ಯೋಜನೆಗಳು ಮಾಡಿದ್ರು ಈ ರಾಷ್ಟ್ರದ ಈ ರಾಜ್ಯದ ಜನ ಎಲ್ರಿಗೂ ತಗೊಂಡ್ ಮಾಡ್ತಾರೆ. ಕಾಂಗ್ರೆಸ್ನವ್ರ ತರ ಇವ್ರಿಗೆ ನಾವು ಮಾಡಲ್ಲ, ಇಷ್ಟ ಜನಕ್ಕೆ ಕೊಡ್ತೀವಿ, ಕಂಡೀಷನ್ ಸಪ್ಲೈ ಹಿಂದೂಗಳು ನಿಮ್ಮ ಅಜೆಂಡಾ ಇಟ್ಕೊಂಡೆ ಬದುಕ್ತಾ ಇದ್ರ ಸಾವಿರಾರು ವರ್ಷದಿಂದ. ನಾವು ಹಿಂದುತ್ವನೇ ನಿಮ್ಮ RSS ಸಿದ್ಧಾಂತದಿಂದ ಏನ್ ಬದುಕ್ತಾ ಇಲ್ಲ. ಬಿಡುಗಡೆ ಆದ್ರೆ ಕೊನೆ ಫಲಾನುಭವಿಗೆ ಸಿಗ್ತಾ ಇದ್ದಿದ್ದು ಕೇವಲ ₹1 ಅಂತ ಅಂದ್ಬಿಟ್ಟು ರಾಜೀವ್ ಗಾಂಧಿ ಅವರೇ ಹೇಳಿದ್ರು. ಇವತ್ತು DBT ತಂದವ್ರು ಯಾರು? ಫಲಾನುಭವಿಗೆ ನೇರವಾಗಿ ಅಕೌಂಟ್ಗೆ ಹೋಗೋಂಗ್ ಮಾಡಿರೋರು ಯಾರು? ಅನ್ಯಾಯ ತಪ್ಪಿಸಿರೋದು ಯಾರು? ಇದೆಲ್ಲಾನು ಸೇರ್ಕೊಳ್ಳುತ್ತೆ ಒಂದು ಅಭಿವೃದ್ಧಿ ಅಂತಂದ್ರೆ. ಜನರಿಗಾಗಿ ಮಾಡುವಂತ ಸರ್ಕಾರದ ಕೆಲಸಗಳು ಇಂಥವು ಬಿಲ್ಗಳು ತಂದು ಹೇಟ್ರೇಡ್ ನ ಬೆಳೆಸೋ ಅಂತದ್ದಲ್ಲ. ಇಲ್ಲ ನೋಡಿ ಮೇಡಮ್ ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಈ ಬಿಲ್ ಹೇಟ್ರೇಡ್ ಅನ್ನ ಬೆಳೆಸುತ್ತೋ, ಹೇಟ್ರೇಡ್ ಅನ್ನ ದಮನ ಮಾಡುತ್ತೋ, ಅಥವಾ ಯಾವ ರೀತಿ ನಿಲುವು ಅಂತ ಹೇಳಿ? ಸರ್, ಇದು ದಮನ ಮಾಡತ್ತೆ ಅಂತಾನೆ ನಾನು ಹೇಳ್ತೀನಿ. ಮೊದಲನೇದಾಗಿ ಯಾಕೆ ಹೇಳ್ತೀನಿ ಅಂತಂದರೆ, ಕಾಮನ್ ಪರ್ಸನ್ಸ್ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಅಲ್ಲಲ್ಲೂ ಜಗಳ ಆಗ್ತಾ ಇರುತ್ತೆ. ಆ ಜಗಳ ಆದಂತ ಕೇಜ್ರಿವಾಲ್ ಅವರು ಈ ಹಿಂದೆ ಹೇಳ್ತಾರೆ, ಅವ್ರು ಜೈಲಿಗೆ ಹೋದ ಸಂದರ್ಭದಲ್ಲಿ ಬಿಜೆಪಿ ಅವರು ನನ್ನನ್ನ ಷಡ್ಯಂತ್ರ ಮಾಡಿ ಜೈಲಿಗೆ ಕಳಿಸಿದ್ರು ಅಂತ ಹೇಳಿ. ಈಗ ಬಿಜೆಪಿ ಅವರು ಇದನ್ನೇ ಆಕ್ಟ್ ಅನ್ನ ಯೂಸ್ ಮಾಡ್ಕೊಂಡು, ನೀವು ಹಗರಣ ಮಾಡೋದಕ್ಕೆ ಒಳಗಡೆ ಹೋಗಿದ್ದು, ನಾವು ಷಡ್ಯಂತ್ರ ಮಾಡಿದ್ದು ಅಂತ ಹೇಳಿ ಅವರು ಆಕ್ಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲ ಕೇಳಿ, ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತಿನ ದಿನ ನೋಡಿ ಕೋರ್ಟಲ್ಲಿ ಚೀಮಾರಿ ಹಾಕಿದ್ದಾರೆ ಬಿಜೆಪಿ ಅವ್ರಿಗೆ. ಯಾವುದೇ ಒಂದು ಕೇಸ್ ಇವತ್ತೊಂದು FIR ಇವ್ರು ಹಾಕಿರೋ FIR ಯಾವುದೇ ಒಂದು ಕೇಸ್ ಇವತ್ತು ಪ್ರೂಫ್ ಆಗಿಲ್ಲ. ಎಲ್ಲ ನಮ್ಮ ನಾಯಕರು ಹೊರಗಡೆ ಆರಾಮಾಗಿದ್ದಾರೆ ಇವತ್ತು, ಹೋರಾಡ್ತಾ ಅಧಿಕಾರದಲ್ಲಿಲ್ಲ. ಯಾಕಿಲ್ಲ ಅಂತಂದ್ರೆ, ಇವತ್ತಿನ ದಿನ ಡೆಲ್ಲಿನಲ್ಲಿ ನಾನು ಕೂಡ ಎಲೆಕ್ಷನ್ ಹೋದಾಗ ನಮ್ಮನ್ನ ಕ್ಯಾನ್ವಾಸ್ ಮಾಡಕ್ ಹೋದ್ರೆ ಅರೆಸ್ಟ್ ಮಾಡಿ ಸಂಜೆವರೆಗೂ ಜೈಲಲ್ಲಿ ಕೂರಿಸಿದಂತವ್ರು. ಜನರಿಗೆ ಗೊತ್ತಾಯ್ತು, ಜನಕ್ಕೆ ಇವತ್ತು ಮೇಡಮ್ ಇರಿ, ಜನಕ್ಕೆ ಇವತ್ತು ಡೆಲ್ಲಿ ಜನಕ್ಕೆ ಗೊತ್ತಾಗ್ತಾ ಇದೆ ಇವತ್ತು ಯಾತಿಕ್ ನಾವು ಮಿಸ್ ಮಾಡ್ಕೊಂಡು ನಾವು ವೋಟ್ ಮಾಡ್ಬಿಟ್ವಿ ಇವ್ರಿಗೆ, ಬಿಜೆಪಿ ಅವ್ರಿಗೆ. ಇನ್ನು ಸತ್ರು ಮಾಡಬಾರ್ದು ಅಂತ ಇವ್ರು ಹೇಳ್ತಾರೆ. ಜನಕ್ಕೆ ಐಷಾರಾಮಿ ಜೀವನ. ಅರವಿಂದ್ ಕೇಜ್ರಿವಾಲ್ ಅವರು ಮೇಡಮ್ ತಿಳ್ಕೊಳ್ಳಿ, ಇವತ್ತು ಇಡೀ ದೇಶದಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿದು ಒಂದು ಉತ್ತಮವಾದಂತ ಒಂದು ಸ್ಟೇಟ್ ಆಫೀಸ್ ಇಲ್ಲ ಇವತ್ತು ಆಮ್ ಆದ್ಮಿ ಪಾರ್ಟಿದು. ಇವತ್ತು ನೋಡಿ ಏನು ಇಲ್ಲದೆ ಬಂದಂತ ಇವತ್ತು ಬಿಜೆಪಿದು ಸ್ಟೇಟ್ ಆಫೀಸ್ ಎಲ್ಲಿಂದ ಬಂತು? ನೀವೇನು ಹೇಳಿದ್ರಿ, ಭವ್ಯ ಭವನವನ್ನ ಮೆನ್ಷನ್ ಮಾಡಿದ್ರಿ. ಆ ಭವ್ಯ ಭವನದಲ್ಲಿ ಈಗ ಯಾರಿದ್ದಾರೆ? ಲಕ್ಷಾಂತರ ಕೋಟಿ ಈಗ ಇರೋದು ಬಿಜೆಪಿ ಅವರೇ. ಮಾಡಿರುವಂತದ್ದು ಯಾವ ಪ್ರೂಫ್ ಆಯ್ತಾ? ಲಕ್ಷಾಂತರ ಕೋಟಿ ರೂಪಾಯಿ ಬಿಜೆಪಿ ನವರು ವಿತೌಟ್ ಪ್ರೂಫ್ ಯು ಆರ್ ಟೆಲ್ಲಿಂಗ್ ಲೈ. ಭೂಖಂಡಗಳನ್ನ ದಾನ ಕೊಟ್ಬಿಟ್ಟಿದ್ದಾರೆ ಬೇರೆ ದೇಶದ ಪ್ರಧಾನ ಮಂತ್ರಿಗಳಿಗೆ. ಇಂದಿರಾ ಗಾಂಧಿ ಅವರು ಏನಾಯ್ತು? ಯಾರಿಗೆ ಬಳುವಳಿಯಾಗಿ ಕೊಟ್ಟಿದ್ದು ಇಂದಿರಾ ಗಾಂಧಿ 1972ರಲ್ಲಿ. ಏನೋ ಅವ್ರ ಮನೆ ಜಾಗೀರಾದು ದೇಶದ ಒಂದು ಭೂ ಪ್ರದೇಶವನ್ನ ಹೇಗ್ ಕೊಡ್ತಾರೆ ಶ್ರೀಲಂಕಾದವರಿಗೆ? ಆ ರೀತಿ ಅಲ್ಲ. ಸೊ ಇನ್ನು ಮುಂದೆ ಈ ರೀತಿಯ ಪ್ರಶ್ನೆಗಳನ್ನ ಕರ್ನಾಟಕದಲ್ಲಿ ಯಾರು ಕೇಳಬಾರ್ದು ಅಂತ ನಮ್ಮ ಧ್ವನಿಯನ್ನ ಅಡಗಿಸಿಕೆ ಮಾಡಿರುವಂತಹ ಮಹಾಸಂಚು, ಮಹಾಮೋಸ ಈ ಬಿಲ್. ಕರ್ನಾಟಕದ ಜನತೆ ಇದನ್ನ ತಿಳ್ಕೋಬೇಕು. ಈಗ ಅವಕಾಶ ಕೊಡಿ ದಯವಿಟ್ಟು. ಮೇಡಮ್ ಹೆಂಗೆ ದಾನ ಕೊಟ್ಬಿಟ್ರು ಇಂದಿರಾ ಗಾಂಧಿ ಅಂತ ಹೇಳ್ತಾರೆ. ಸ್ವಾಮಿ, ಈಗ ಚೀನಾದವರು ಎಷ್ಟು ಒಳಗಡೆ ಬಂದಿದ್ದಾರೆ ಅವ್ರಿಗೆ ಫಸ್ಟು ನೋಡಕ್ಕೆ ಹೇಳಿ ದಯವಿಟ್ಟು. ತಮ್ಮ ಕೈ ಮುಗಿದು ಕೇಳ್ಕೊತೇನೆ, ಚೀನಾದವರು ಎಷ್ಟು ಒಳಗಡೆ ಬಂದಿದ್ದಾರೆ, ಎಷ್ಟು ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ ಅಂತ ದಯವಿಟ್ಟು ನೋಡಕ್ಕೆ ಹೇಳಿ ಅವ್ರಿಗೆ.
ಇದೆಲ್ಲ ಕೂಡ ಜನಕ್ಕೆ ಮಂಕುಬುಚ್ಚಿ ಎರಚಕ್ಕೆ ಜಾಸ್ತಿ ದಿವಸ ಆಗೋದಿಲ್ಲ. ಹೇಳದ್ ಕೇಳಿ, ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಚೀನಾದವ್ರು ಎಷ್ಟು ಬಂದಿದ್ದಾರೆ ಅಂತ ಹೇಳ್ತೀನಿ. 100ಕ್ಕೆ 100 ಭಾಗ ಬಂದಿದ್ದಾರೆ. ಯಾವ ಭಾಗದಲ್ಲಿ? ಯಾವ ಭಾಗದಲ್ಲಿ? ನಿಮ್ಮ ಮಾಧ್ಯಮದಲ್ಲಿ ನೋಡಿ, ಪತ್ರಿಕೆಗಳು ನೋಡಿ, ಎಷ್ಟು ಮಾಧ್ಯಮದಲ್ಲಿ ಇವತ್ತಿಗೂ ಬಾಂಗ್ಲಾದೇಶ ನನ್ನ ಹತ್ರ ಚಿಕನ್ fact ನೆಕ್ ಇದೆ, ತೋರ್ಸ್ಲಾ? ಚಿಕನ್ ನೆಕ್ ಅನ್ನ ವಶಪಡಿಸ್ಕೊಳ್ಳಕ್ಕೆ ಬಾಂಗ್ಲಾದೇಶ ಟ್ರೈ ಮಾಡ್ತಾ ಇದೆ, ಚೀನಾ ಕೂಡ ಟ್ರೈ ಮಾಡ್ತಾ ಇದೆ. ಬಟ್ ಅವ ಇಬ್ಬರ ಹತ್ರ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ ಸರ್? ಸಾಧ್ಯ ನಗರ ಆಗೋದಿಲ್ಲ ಕಟ್ಟಿದ್ದಾರೆ. BJP ನವರ್ಗೂ. ನೀವ್ ಎಲ್ಲಿದ್ದೀರಾ? ನಗರ ಕಟ್ಟಿದ್ದಾರೆ ಚೀನಾದವರು, ಭಾರತ ಜಾಗದಲ್ಲಿ ನಗರ ಬಿಜೆಪಿ ಕಟ್ಟಿದ್ದಾರೆ. ಬಗ್ಗೆ ಮಾತಾಡ್ತಾ ಇಲ್ಲ.